ನಮಸ್ತೆ ಫ್ರೆಂಡ್ಸ್, ನನ್ನ ಬೆಳಗಿನ ರೊಟೀನ್ ಇವತ್ತು ಬೇಗ ಎದ್ದು ಫಸ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಬಿಟ್ಟು ಹಾಲು ಕಾಯಿಸೋಕ್ಕಿಟ್ಟೆ. ಹಾಲು ಕಾಯಿಸ್ಬಿಟ್ಟು ನಾನು ನಮ್ಮ ಯಜಮಾನ್ರಿಗೆ ಕಾಫಿ ಹಾಕ್ಬಿಟ್ಟೆ. ಅವ್ರು ಕುಡಿದ್ಬಿಟ್ಟು ಅವ್ರು ಹೋದರು. ನಾನು ಸ್ವಲ್ಪ ಟೀ ಇಟ್ಕೊಂಡು ಕುಡಿದ್ಬಿಟ್ಟು ಚಪಾತಿ ಮಾಡಿ ಟೊಮೆಟೊ ಗೊಜ್ಜು ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಚಪಾತಿ ಹಸಿ ಇಟ್ಟು ಫಸ್ಟ್ ಕಲಸಿಟ್ಕೊಂಡೆ. ಕುಂಬಳಕಾಯಿ ಇರಲಿಲ್ಲ, ತೊಗೊಂಡು ಬರೋಕ್ಕೆ ಹೋಗಿದ್ದೆ. ಅಷ್ಟೊತ್ತಿಗೆ ನನ್ನ ಚಿಕ್ಕ ಮಗಳು ಟೊಮೆಟೊ ಗೊಜ್ಜಿಗೆ ರೆಡಿ ಮಾಡಿ ಒಗ್ಗರಣೆ ಹಾಕಿದ್ಲು. ನಾನು ಅಷ್ಟೊತ್ತಿಗೆ ಕುಂಬಳಕಾಯಿ ಎಲ್ಲ ತೊಳೆದು ಕಟ್ ಮಾಡಿ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರು, ಅರಿಶಿನ, ಉಪ್ಪು ಇಷ್ಟು ಹಾಕ್ಕೊಂಡು ಎಲ್ಲ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ರುಚಿಗೆ ತಕ್ಕಷ್ಟೆಲ್ಲ ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಇಳಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಮತ್ತು ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ 9 ಗಂಟೆ ಆಯಿತು. ನಮ್ಮ ಯಜಮಾನ್ರು ಬಂದರು. ಅವ್ರಿಗೆ ಚಪಾತಿ ಹಾಕಿ ಕೊಟ್ಟೆ. ನಾನು ತಿಂದೆ, ಮಕ್ಕಳು ತಿಂದರು. ಸರಿತಾ ಬಂದು ಬಟ್ಟೆ ಒಗಿತಾಯಿದ್ಲು. ಒಗೆದು ಹೋದರು. ನಾನು ಟೆರೆಸ್ ಮೇಲೆ ತೊಗೊಂಡೋಗಿ ಎಲ್ಲ ಒಣಗಾಕಿ ಬಂದಿದ್ದೀನಿ. ಬೇಗ ಒಣಗಿಬಿಡಲಿ, ಮಳೆ ಬರುತ್ತೆ ಅಂತ. ಇದು ಸಿಂಪಲಾಗಿ 10 ಗಂಟೆಗೆಲ್ಲ ನನ್ನ ಕೆಲಸ ಮುಗೀತು. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ನೆಕ್ಸ್ಟ್ ಬ್ಲಾಗ್.